ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ ಹಲವು ಕಡೆ ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ದಾಳಿಯಾಗಿದೆ, ಯಾವೆಲ್ಲ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ, ಲೋಕಾಯುಕ್ತ ಅಧಿಕಾರಿಗಳು ಮನೆಗೆ ಎಂಟ್ರಿ ಆದಾಗ ಏನೆಲ್ಲ ಹೈಡ್ರಾಮಾಗಳಾಗಿದೆ ಆ ಕುರಿತ ಡೀಟೇಲ್ಸ್ ಇದೆ. ಲೋಕಾಯುಕ್ತ ದಾಳಿ ವೇಳೆ ಹಾಸನದಲ್ಲಿ ಭಾರಿ ಹೈಡ್ರಾಮಾ ಆಗಿದೆ. ಲೋಕ ಅಧಿಕಾರಿಗಳು ಬಂದ್ರು, ಅಧಿಕಾರಿಗಳು ಬಾಗಿಲು ತೆಗೆದಿಲ್ವಂತೆ. ಹಾಸನದ AEE MC ಸತ್ಯನಾರಾಯಣ್ ಮನೆ ಬಳಿ ಹೈಡ್ರಾಮಾ ಆಗಿದೆ. ಅಧಿಕಾರಿಗಳು ಬಂದ್ರು, ಬಾಗಿಲು ತೆಗೆಯದೆ ಮೊಂಡಾಟ ಪ್ರದರ್ಶನ ಮಾಡಿದ್ದಾರೆ. ಹಾಸನ ಮಹಾನಗರ ಪಾಲಿಕೆಯ AEE MC ಸತ್ಯನಾರಾಯಣ್ ಹಾಸನದ ರಕ್ಷಾಪುರಂನಲ್ಲಿರುವಂತಹ AEE ಸತ್ಯನಾರಾಯಣ್ ಮನೆಗೆ ಲೋಕಾಯುಕ್ತ ಅಧಿಕಾರಿಗಳು ಬಂದ್ರು, ಬಾಗಿಲು ತೆಗೆದಿಲ್ಲ. ಮನೆ ಬಳಿ 2 ಗಂಟೆಯಿಂದ ಅಧಿಕಾರಿಗಳು ಕಾದ್ ನಿಂತಿದ್ರು. ಮೊದಲ ಮಹಡಿ ಹತ್ತಿ ಕಿಟಕಿ ಬಡದ್ರು ಕೂಡ ಬಾಗಿಲು ತೆಗೆದಿಲ್ವಂತೆ. ಅಧಿಕಾರಿಗಳು ವಾರ್ನ್ ಮಾಡಿದ್ರು ಕೂಡ ಬಾಗಿಲು ತೆಗೆದೆ ಮೊಂಡಾಟ ಪ್ರದರ್ಶನ ಮಾಡಿದ್ದಾರೆ. ಬಾಗಿಲು ತೆರೆಸೋದಕ್ಕೆ ಹರಸಾಹಸ ಪಟ್ಟುಬಿಟ್ಟಿದ್ದಾರಂತೆ ಲೋಕಾಯುಕ್ತ ಅಧಿಕಾರಿಗಳು. ಸ್ಥಳಕ್ಕೆ ಬಂದ KR ಠಾಣೆ ಪೊಲೀಸರಿಂದಲೂ ಕೂಡ ಬಾಗಿಲು ತೆಗೆಸೋದಕ್ಕೆ ಸತತ ಪ್ರಯತ್ನಗಳಾಗಿದೆ. ಪೊಲೀಸರಿಗೆ ಕ್ಯಾರೆ ಎನ್ನದಿದ್ದ ಬಳಿಕ ಸ್ಥಳಕ್ಕೆ ಸಹೋದರಿ ಬಂದಿದ್ದಾರೆ. ಬಾಗಿಲು ತೆಗಿ, ಏನೂ ಆಗಲ್ಲ ಅಂತ ಸತ್ಯನಾರಾಯಣ್ ಸಹೋದರಿ ರಾಧಾ ಹೇಳಿದ್ದಾರೆ. ಈ ತನಕ ಕೂಡ ಬಾಗಿಲು ತೆಗೆದೇ ಇಲ್ವಂತೆ. ಸದ್ಯ ದೃಶ್ಯ ನೋಡ್ತಾ ಇದ್ದೀರಿ ಯಾವ ರೀತಿ ಹೈಡ್ರಾಮಾಗಳು ಆಗಿದೆ ಅಂತ. ಅಧಿಕಾರಿಗೆ ಭಯ ಶುರುವಾಗಿರಬಹುದು, ಬೆಳ್ಳಂಬೆಳಗ್ಗೆ ಯಾರಪ್ಪ ನಮ್ಮ ಮನೆಗೆ ಬಂದಿದ್ದು ಅಂತ. ಲೋಕಾಯುಕ್ತ ಅಧಿಕಾರಿಗಳು ಅಂತ ಗೊತ್ತಾಗ್ತಾ ಇದ್ದಂತೆ ಮನೆ ಬಾಗಿಲು ಓಪನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಹೈಡ್ರಾಮಾ ಮಾಡಿದ್ದಾನೆ. ದೃಶ್ಯ ನೋಡ್ತಾ ಇದ್ದೀರಿ. ಅವ್ರಿಗೂ ಒಂಥರ ಅನಿಸ್ತು, ತೆಗೆದೆಲ್ಲ ಇದು ಮಾಡಬಾರ್ದು. 1-2 ನಿಮಿಷ ನಿಮ್ಗೆ ಕರೆಸ್ತು ಅವ್ರಿಗೂ ಒಂಥರ ಅನಿಸ್ತು, ತೆಗೆದೆಲ್ಲ ಇದು ಮಾಡಬಾರ್ದು. 1-2 ನಿಮಿಷ ನೋಡ್ತಾ ಇದ್ದೀರಿ. ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಅದರಲ್ಲಿ ಹಾಸನದಲ್ಲಿ AEE MC ಸತ್ಯನಾರಾಯಣ್ ಮನೆಯ ಬಳಿ ನಡೆದಂತ ಹೈಡ್ರಾಮಾದ ದೃಶ್ಯಗಳು. ಬಾಗಿಲು ಡೋರ್ ಕ್ಲೋಸ್ ಮಾಡಿಕೊಂಡು ಒಳಗಡೆ ಇದ್ದಂತ ಅಧಿಕಾರಿ ಡೋರ್ ಓಪನ್ ಮಾಡೋದಕ್ಕೆ ನಾಟಕ ಮಾಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಪರಿಪರಿಯಾಗಿ ಬೇಡ್ಕೊಳ್ಬೇಕಾ ಬಾಗಿಲು ತೆಗಿರಿ ಅಂತ.
2 ಗಂಟೆ ಸತತವಾಗಿ ಹೈ ಡ್ರಾಮಾ ಆಗಿರೋದು. ಬಾಗಿಲು ಓಪನ್ ಮಾಡೋದಕ್ಕೆ ಭ್ರಷ್ಟ ಅಧಿಕಾರಿ ಹಿಂದೇಟ್ ಹಾಕಿದ್ದಾರೆ. ಯಾಕೆ ಭ್ರಷ್ಟ ಅಧಿಕಾರಿ ಅಂತೀವಿ ಅಂದ್ರೆ ಎಷ್ಟರ ಮಟ್ಟಿಗೆ ಆತಂಕ ಇರಬಹುದು ನೋಡಿ. ಲೋಕಾಯುಕ್ತ ಅಧಿಕಾರಿಗಳು ಬಂದ್ರೆ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀವೋ ಅಂತ ಡೋರ್ ಕೂಡ ಓಪನ್ ಮಾಡಿಲ್ಲ. 2 ಗಂಟೆ ಬೇಕಾ ಒಂದು ಡೋರ್ ಓಪನ್ ಮಾಡಕ್ಕೆ. ನೋಡಿದ್ರು ಕೂಡ ನೋಡ್ದಿರೋ ಹಾಗೆ ಕೊನೆಗೆ ಅಧಿಕಾರಿಗಳು ಬೇಸತ್ತು ಮೊದಲ ಮಹಡಿ ಹತ್ತು ಬಿಡ್ತಾರೆ. ಅಟ್ಲೀಸ್ಟ್ ಅಲ್ಲಾದ್ರೂ ಕಿಟಕಿ ಹತ್ರ ಬಾರಿಸಿದ್ರೆ ಡೋರ್ ಓಪನ್ ಆಗುತ್ತಾ ಅಂತ ಎಷ್ಟು ಹರಸಾಹಸ ಪಟ್ಟಿದ್ದಾರೆ ನೋಡಿ ಲೋಕಾಯುಕ್ತ ಅಧಿಕಾರಿಗಳು. ಮೇಲ್ ಹತ್ತೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಈ ಕಳ್ಳರು ಬಂದು ಹತ್ತಬೇಕಲ್ಲ, ಹಂಗ ಹತ್ತಿದ್ದಾರೆ ಅಧಿಕಾರಿಗಳು. ಡೋರ್ ಓಪನ್ ಮಾಡಿಲ್ಲ 2 ಗಂಟೆ ಆದ್ರೂ ಕೂಡ. ಕೆಳಗಡೆ ಕಂಪ್ಲೀಟ್ ಆಗಿ ಗೇಟ್ ಕ್ಲೋಸ್ ಆಗಿದೆ, ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ. ಕೊನೆಗೆ ಡೋರ್ ಓಪನ್ ಮಾಡಿ ಅಂತ ಮೊದಲ ಮಹಡಿ ಹರಸಾಹಸ ಪಟ್ಟು ಲೋಕಾಯುಕ್ತ ಅಧಿಕಾರಿಗಳು ಹತ್ತಿ ಹಂಗೋ ಹಿಂಗೋ ಕಿಟಕಿ ಬಾರಿಸಿದ್ರು ಕೂಡ ಡೋರ್ ಓಪನ್ ಮಾಡಿಲ್ವಂತೆ AEEMC ಸತ್ಯನಾರಾಯಣ್. ಯಾಕೆ ಭಯಾನ? ಆದಾಯ ಮೀರಿ ಅಷ್ಟರ ಮಟ್ಟಿಗೆ ಆಸ್ತಿ ಗಳಿಕೆ ಮಾಡಿದ್ದೀರಾ. ಅಕ್ರಮ ಆಸ್ತಿ ಇರಬಹುದು, ಮನೆಯಲ್ಲಿ ಕಂತೆ ನೋಟ್ ಇರಬಹುದು, ಚಿನ್ನಾಭರಣ ಇರಬಹುದು. ಸಿಕ್ಕಾಕೊಂಡ್ಬಿಡ್ತೀವಲ್ವಾ ಲೋಕಾಯುಕ್ತ ಅಧಿಕಾರಿಗಳು ಬಂದ್ರು ಅನ್ನೋ ಕಾರಣಕ್ಕೆ ಡೋರ್ ಓಪನ್ ಮಾಡದೆ ನಾಟಕ ಆಡೋದಾ? ಅಂದ್ರೆ ಮನೆಯಲ್ಲಿ ಯಾರು ಇಲ್ಲ ಅಂತ ವಾಪಸ್ ಹೋಗ್ಲಿ ಅನ್ನೋ ರೀತಿಯಲ್ಲಿ ಪ್ರಯತ್ನಗಳಾಯ್ತಾ ಅನ್ನೋದು ಪ್ರಶ್ನೆ. ಕೊನೆಗೆ ಲೋಕಾಯುಕ್ತ ಅಧಿಕಾರಿಗಳು ಬೇಸತ್ತು ಪೊಲೀಸರನ್ನ ಕರ್ಕೊಂಡು ಬಂದಿದ್ದಾರೆ ಸ್ಥಳಕ್ಕೆ. ಅಟ್ಲೀಸ್ಟ್ ನೀವಾದ್ರೂ ಡೋರ್ ಓಪನ್ ಮಾಡಿಸಿ ಸರ್, ಓಪನ್ ಆಗ್ತಾ ಇಲ್ಲ ಅಂತ. ಪೊಲೀಸರು ಕೇಳ್ಕೊಂಡ್ರೂ ಇಲ್ಲ. ಕೊನೆಗೆ ಈ AEEMC ಸತ್ಯನಾರಾಯಣ್ ಅವರ ಸಹೋದರಿ ಬಂದು ಏನು ಆಗಲ್ಲ ನಾನಿದ್ದೀನಿ ಡೋರ್ ತೆಗಿ ಅಂತ ತಂಗಿ ಹೇಳಿದ್ರು ಕೂಡ ಕೇಳಿಸ್ಕೊಂಡಿಲ್ಲ. ಅಟ್ಲೀಸ್ಟ್ ದಾಖಲೆಗಳ ಪರಿಶೀಲನೆ ಮಾಡಬೇಕು, ಬಂದಿದ್ದೀವಿ ಡೋರ್ ಓಪನ್ ಮಾಡಿ ಅಂತ ಕೇಳ್ಕೊಂಡ್ರೂ ಇಲ್ಲ. ತೆಗಿಯಲ್ಲ ಅನ್ನೋ ರೀತಿಯಲ್ಲಿ ನಾಟಕ ಮಾಡಿದ್ದಾರೆ ಭ್ರಷ್ಟ ಅಧಿಕಾರಿ. ಯಾಕೆ? ದೃಶ್ಯ ನೋಡ್ತಾ ಇದ್ದೀರಲ್ಲ, ಫೋಟೋ ತೋರಿಸ್ತಿದೀವಿ. AEEMC ಸತ್ಯನಾರಾಯಣ್ ಈತನೇ ಡೋರ್ ಬಾಗಿಲು ಓಪನ್ ಮಾಡೋದಕ್ಕೆ, ಅಂದ್ರೆ ಡೋರ್ ಓಪನ್ ಮಾಡೋದಕ್ಕೆ ನಾಟಕ ಮಾಡಿರೋದು. ಯಾಕೆ ತಡ? ಯಾಕೆ ಡೋರ್ ಓಪನ್ ಮಾಡೋದಕ್ಕೆ ಇಷ್ಟೊಂದು ಭಯ, ಇಷ್ಟೊಂದು ಆತಂಕ ಅಂತ ಅಂದ್ರೆ ಏನೋ ಅಕ್ರಮದಲ್ಲಿ ಭಾಗಿ ಆಗಿರಬಹುದು, ಅಕ್ರಮ ಆಸ್ತಿ ಇರಬಹುದು, ಆದಾಯ ಮೀರಿ ಆಸ್ತಿ ಗಳಿಕೆ ಆಗಿರಬಹುದು. ಸಿಕ್ಕಾಕೊಂಡ್ಬಿಟ್ರೆ ಇಂಥದ್ದೊಂದು ಆತಂಕ ಫೇಸ್ ಮಾಡ್ದಂಗೆ ಕಾಣಿಸುತ್ತೆ. ಹಾಗಾಗಿ ಸತತವಾಗಿ 2 ಗಂಟೆ ಕಳೆದ್ರೂ ಕೂಡ ಬಾಗಿಲನ್ನ ಓಪನ್ ಮಾಡಿಲ್ಲ ಈ ಕ್ಷಣಕ್ಕೂ ಅಧಿಕಾರಿ. ಈಗಲೂ ಕೂಡ ಅಧಿಕಾರಿಗಳು ಪರದಾಡಿದ್ದಾರೆ ಡೋರ್ ಓಪನ್ ಮಾಡಿಸೋದಕ್ಕೆ. ಮಾಡಿ ಓಪನ್ ಮಾಡಿ ಸುಮ್ಮನೆ ಮತ್ತೆ ಪ್ರಾಬ್ಲಮ್ ಓಪನ್ ಮಾಡಿ 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 ಮಾಡಿ ಓಪನ್ ಮಾಡಿ ಸುಮ್ಮನೆ ಮತ್ತೆ ಪ್ರಾಬ್ಲಮ್ ಓಪನ್ ಮಾಡಿ. ದೃಶ್ಯ ನೋಡ್ತಾ ಇದ್ದೀರಿ. AEEMC ಸತ್ಯನಾರಾಯಣ್ ಅವರ ಮನೆ ಡೋರ್ ಕ್ಲೋಸ್ ಆಗಿರೋ ದೃಶ್ಯ. ಲೋಕಾಯುಕ್ತ ಅಧಿಕಾರಿಗಳು ಸಾಲದು ಅಂತ ಲೋಕಲ್ ಪೊಲೀಸ್ ಕೂಡ ಬಂದಿದ್ದಾರೆ ಸ್ಥಳಕ್ಕೆ. ಸತತವಾಗಿ ಬಾಗಿಲನ್ನ ಹೊಡಿತಾ ಇರುವಂತಹ ದೃಶ್ಯ. ಬಾರಿಸಿದ್ರು ಇಲ್ಲ, ಓಪನ್ ಮಾಡಿ ಅಂತ ಕೂಗಿದ್ರು ಇಲ್ಲ. ಲೋಕಾಯುಕ್ತ ಅಧಿಕಾರಿಗಳು ಬಂದಿದ್ದಾರೆ ಡೋರ್ ಓಪನ್ ಮಾಡಿ ಅಂತ ಕೇಳ್ಕೊಂಡ್ರು ಕೂಡ ಡೋಂಟ್ ಕೇರ್. AEEMC ಸತ್ಯನಾರಾಯಣ್ ಯಾರೇ ಬಂದ್ರು ಡೋರ್ ಓಪನ್ ಮಾಡಲ್ಲ. ಡೋರ್ ಓಪನ್ ಆಗ್ಬಿಟ್ರೆ ಪಾಪ ಖಜಾನೆ ಓಪನ್ ಆಗ್ಬಿಡುತ್ತಲ್ಲ ಮನೆಯಲ್ಲಿರೋದು, ಆತಂಕ ಅಂತ ಅನ್ಸುತ್ತೆ. ಮನೆ ಡೋರ್ ಓಪನ್ ಮಾಡೋದಕ್ಕೆ ನಾಟಕ ಮಾಡಿರೋದು, ಹೈ ಡ್ರಾಮಾ ಆಗಿರೋದು ಹಾಸನದಲ್ಲಿ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡೋದೇ ಈಗ ಜನಸಾಮಾನ್ಯರಿಂದ ಸತತವಾಗಿ ಒಬ್ಬ ಅಧಿಕಾರಿಯ ವಿರುದ್ಧ ದೂರುಗಳು ಹೋದಾಗ ಒಂದು ಅವಕಾಶ ಇದೆ ಅಧಿಕಾರಿಗಳಿಗೆ, ಅಂದ್ರೆ ಜನಸಾಮಾನ್ಯರಿಗೆ. ನಿಮ್ದು ಯಾವ್ದಾದ್ರು ಕೆಲಸ ಆಗಬೇಕು ಅಂದ್ರೆ ಸರ್ಕಾರಿ ಕಚೇರಿಗಳಿಗೆ ಅಲ್ದಾಡಿ ಬೇಸತ್ತಿದ್ರೆ, ಲಂಚಕ್ಕೆ ಬೇಡಿಕೆ ಇಟ್ಟಿದ್ರೆ ಆ ಅಧಿಕಾರಿಯ ವಿರುದ್ಧ ದೂರು ಕೊಡೋದಕ್ಕೆ ಲೋಕಾಯುಕ್ತ ಇಲಾಖೆಯಲ್ಲಿ ಒಂದು ಅವಕಾಶ ಇರುತ್ತೆ. ಹಂಗಾಗಿ ಜನಸಾಮಾನ್ಯರು ಈಗ ಲೋಕಾಯುಕ್ತ ಅಧಿಕಾರಿಗಳ ಮೊರೆ ಹೋಗ್ತಾ ಇದ್ದಾರೆ ಜಾಸ್ತಿ. ಹಂಗಾಗಿ ಭ್ರಷ್ಟ ಅಧಿಕಾರಿಗಳು ಬೆಳಕಿಗೆ ಬರ್ತಾರೆ, ಮುನ್ನೆಲೆಗೆ ಅತಿ ಬೇಗ ಬರ್ತಾ ಇರೋದು. ಸೊ ಒಂದು ಸತತವಾಗಿ ದೂರು ಬಂದಿರೋದು, ಅದಾದ ಬಳಿಕ ದೂರಿನ ಅನ್ವಯ ಈ ಅಧಿಕಾರಿಯ ಚಲನವಲನ, ಅವರ ಆದಾಯ ಎಷ್ಟು, ಎಲ್ಲೆಲ್ಲ ಆಸ್ತಿ ಮಾಡ್ಕೊಂಡಿದ್ದಾರೆ, ಎಷ್ಟರ ಮಟ್ಟಿಗೆ ಆದಾಯ ಮೀರಿ ಆಸ್ತಿ ಮಾಡ್ಕೊಂಡಿದ್ದಾರೆ, ಎಲ್ಲದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿದ ಬಳಿಕನೇ ಅನುಮಾನ ಬಂದ್ರೆ ಮಾತ್ರ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡೋದು. ಹಂಗೆ ಇವತ್ತು ಸರಿಸುಮಾರು 7 ಭ್ರಷ್ಟ ಅಧಿಕಾರಿಗಳ ನಿವಾಸದ ಮೇಲೆ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಬೆಳಗೆದ್ದು
ನಮ್ಮದೇ ನೀವು ಮುಖ ನೋಡಬೇಕು ಅಂತ ಮನೆ ಬಾಗಿಲ ಹತ್ರ ಹೋಗಿ ನಿಂತ್ಕೊಂಡ್ರು. ಬಹುತೇಕ ಕಡೆ ಮನೆ ಬಾಗಿಲು ಓಪನ್ ಆಗಿದೆ, ದಾಖಲೆಗಳ ಪರಿಶೀಲನೆಗಳಾಗ್ತಾ ಇದೆ. ಈಗ ಒಂದು ಕಡೆ ಹೈ ಡ್ರಾಮಾ ಆಗಿರೋದು ಹಾಸನದ AEEMC ಸತ್ಯನಾರಾಯಣ್ ಬೆಳಗ್ಗೆ ಎದ್ದು ಡೋರ್ ಬಾರಿಸಿದ್ರು ಕೂಡ ನೋಡಿದ್ದಾರೆ, ಲೋಕಾಯುಕ್ತ ಅಧಿಕಾರಿಗಳು ಬಂದಿದ್ದಾರೆ ಅಂತ ಗೊತ್ತಾಗಿದೆ. ಆದ್ರೆ ಡೋರ್ ಓಪನ್ ಮಾಡೋದಕ್ಕೆ ಮನಸ್ಸು ಮಾಡಿಲ್ಲ ಅಂತ ಹೈ ಡ್ರಾಮಾ ಮಾಡಿದ್ದಾರೆ. ಕೊನೆಗೆ 2 ಗಂಟೆ ಆದ್ರೂ ಕೂಡ ಬಾಗಿಲು ಓಪನ್ ಆಗಲ್ಲ. ಲೋಕಾಯುಕ್ತ ಅಧಿಕಾರಿಗಳು ಹಿಂಗೋ ಮಾಡಿ ಮೊದಲ ಮಹಡಿಯನ್ನ ಪಾಪ ಕಳ್ಳರ ರೀತಿ ಹತ್ತಬಿಟ್ಟು ಮೊದಲ ಮಹಡಿಗೆ ಹೋಗ್ತಾರೆ, ಕಿಟಕಿಯನ್ನ ಬಾರಿಸ್ತಾರೆ, ಡೋರ್ ಓಪನ್ ಮಾಡಿ ಅಂತ ಕೇಳ್ಕೊಳ್ತಾರೆ. ಆದ್ರೂ ಕೂಡ ಓಪನ್ ಮಾಡಿಲ್ಲ ಡೋರನ್ನ. 2 ಗಂಟೆ ಬಳಿಕ ಕೊನೆಗೂ ಡೋರ್ ಓಪನ್ ಮಾಡಿದ್ದಾರಂತೆ ಅಧಿಕಾರಿ. ಬೆಳಗ್ಗೆಯಿಂದ ಡೋರ್ ಓಪನ್ ಮಾಡಿಸೋದಕ್ಕೆ ಅಧಿಕಾರಿಗಳೇ ಬೇಸತ್ತು ಬಿಟ್ರು. ಅಧಿಕಾರಿ ಸತ್ಯನಾರಾಯಣ್ ಮನೆ ಒಳಗಡೆ ಹೋಗಿದ್ದಾರಂತೆ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು. 2 ಗಂಟೆ ಆದ ಬಳಿಕ ಡೋರ್ ಓಪನ್ ಆಯ್ತು, ಒಳಗಡೆ ಹೋಗಿದ್ದಾರೆ. ಸದ್ಯ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಬೆಳಗ್ಗೆಯಿಂದ ದೊಡ್ಡ ಮಟ್ಟದ ಹೈ ಡ್ರಾಮಾ ಹಾಸನದಲ್ಲಿ. AEEMC ಸತ್ಯನಾರಾಯಣ್ ಈ ರೀತಿ ಹೈ ಡ್ರಾಮಾ ಮಾಡಿರೋದು. ದೃಶ್ಯ ನೋಡ್ತಾ ಇದ್ರಲ್ಲ, ಸತತವಾಗಿ 2 ಗಂಟೆ ಆದ ಬಳಿಕ MC ಸತ್ಯನಾರಾಯಣ್ AEE ಡೋರ್ ಓಪನ್ ಮಾಡಿದ್ರು. ಪೊಲೀಸರು ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. 2 ಗಂಟೆ ಬೇಕಾ ಡೋರ್ ಓಪನ್ ಮಾಡಕ್ಕೆ? ಅಷ್ಟರ ಮಟ್ಟಿಗೆ ಭಯ ಆತಂಕ MC ಸತ್ಯನಾರಾಯಣ್ ಅವ್ರಿಗೆ ಕಾಡ್ತಾ ಇತ್ತಾ? ಅಷ್ಟರ ಮಟ್ಟಿಗೆ ಅಕ್ರಮದಲ್ಲಿ ಭಾಗಿಯಾಗಿದ್ರ? ಒಳಗಡೆ ಬಂದ್ರು ಸಂಪತ್ತೆಲ್ಲ ಬಟಾಬಯಲಾಗ್ಬಿಡುತ್ತೆ ಅನ್ನುವಂಥ ಆತಂಕ ಇತ್ತಾ? ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇದೆ. ಅಂತೂ ಇಂತೂ 2 ಗಂಟೆ ಹರಸಾಹಸ ಪಟ್ಟು ಲೋಕಾಯುಕ್ತ ಅಧಿಕಾರಿಗಳು ಡೋರ್ ಓಪನ್ ಮಾಡಿಸಿ ಒಳಗಡೆ ಹೋಗಿದ್ದಾರೆ. ಅಲ್ಲಿನ ಸ್ಥಳೀಯ ಪೊಲೀಸರು ಕೂಡ ಸ್ಥಳಕ್ಕೆ ಬರಬೇಕಾಯ್ತು. ಲೋಕಾಯುಕ್ತ ಅಧಿಕಾರಿಗಳಿಗೆ ಡೋರ್ ಓಪನ್ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಆಲ್ಮೋಸ್ಟ್ ಲೋಕಾಯುಕ್ತ ಅಧಿಕಾರಿಗಳು ಬಂದಾಗ ಸ್ಥಳೀಯ ಪೊಲೀಸರಿಗೂ ಕೂಡ ಅದರ ಬಗ್ಗೆ ಮಾಹಿತಿ ಇರುತ್ತೆ. ಅವರು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ರು. ಅವರು ಕೂಡ ನಿರಂತರವಾಗಿ ಪ್ರಯತ್ನ ಪಟ್ಟ ಬಳಿಕ ಈಗ 2 ಗಂಟೆ ನಂತರ ಡೋರ್ ಓಪನ್ ಆಗಿದ್ದು ಒಳಗಡೆ ಲೋಕಾಯುಕ್ತ ಅಧಿಕಾರಿಗಳು ಹೋಗಿದ್ದಾರೆ. ಈಗ ಇವರ ಸಂಪತ್ತು ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಯಾಕೆ ಭಯ ಆತಂಕ ಇತ್ತು ಅನ್ನೋದು ಕೂಡ ಗೊತ್ತಾಗುತ್ತೆ. ಮನೆಯಲ್ಲೇನಾದ್ರೂ ಕಂತೆ ನೋಟ್ ಇಟ್ಟಿದ್ದಾರಾ? ಚಿನ್ನಾಭರಣ, ಬೆಳ್ಳಿ, ಇವರ ಆದಾಯ ಎಷ್ಟು, ಎಲ್ಲೆಲ್ಲ ಆಸ್ತಿ ಇದೆ, ಯಾರ ಹೆಸರಲ್ಲಿ ಆಸ್ತಿ ಮಾಡ್ಕೊಂಡಿದ್ದಾರೆ, ಎಲ್ಲದರ ಬಗ್ಗೆ ಕೂಡ ಇಂಚಿಂಚು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಅಲ್ಲ, ತಪ್ಪೇ ಮಾಡಿಲ್ಲ, ಅಕ್ರಮದಲ್ಲಿ ಭಾಗಿಯಾಗಿಲ್ಲ ಅಂತ ಅಂದ್ರೆ ಇರುವ ಸಂಪತ್ತಿಗೆ ದಾಖಲೆ ಕೊಟ್ರೆ ಆಯ್ತಪ್ಪ. ಯಾಕೆ ದಾಖಲೆ ಇಲ್ಲದೆ ಸಂಪತ್ತುಗಳಿದೆಯಾ? ಸಂಪತ್ತು ಮಾಡ್ಕೊಂಡಿದ್ದಾರಾ? ಆ ಕಾರಣಕ್ಕೆ ಆತಂಕ ಆಯ್ತಾ ಡೋರ್ ಓಪನ್ ಮಾಡಕ್ಕೆ? ಗೊತ್ತಿಲ್ಲ. ಬೆಳಗ್ಗೆ ಎದ್ದು ಲೋಕಾಯುಕ್ತ ಅಧಿಕಾರಿಗಳು ಹೋದಾಗ ಹಾಸನದಲ್ಲಿ ಕಂಡು ಬಂದಿರುವಂತಹ ದೃಶ್ಯ, ಸತತವಾಗಿ 2 ಗಂಟೆಗಳ ಕಾಲ ಅಧಿಕಾರಿಯ ಮನೆಯ ಬಾಗಿಲನ್ನ ಓಪನ್ ಮಾಡಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಹೋಗ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ಎಕ್ಸಾಕ್ಟ್ಲಿ ಏನಾಗಿರೋದು? ಬೆಳಗ್ಗೆಯಿಂದ ಹೈ ಡ್ರಾಮಾ ದೃಶ್ಯಗಳು ನೋಡ್ತಾ ಇದ್ದೀವಿ. ಯಾಕಿಷ್ಟು ಭಯ ಆತಂಕ ಇತ್ತು ಅಂತ ಅಧಿಕಾರಿಗೆ?
ಯಶಸ್ವಿ ಏನು ಅಕ್ರಮ ಆಸ್ತಿ ಆರೋಪ ಗಳಿಕೆ ಹಿನ್ನೆಲೆಯಲ್ಲಿ ಲೋಕ ಬೆಳವಣಿಗೆ ಶಾಕ್ ನೀಡಿರ್ತಕ್ಕಂಥದ್ದು. ಆದ್ರೆ ಸತ್ಯನಾರಾಯಣ ಅವರು ಮಾತ್ರ 2.5 ಗಂಟೆ 3 ಗಂಟೆಗಳ ಕಾಲ ಅಧಿಕಾರಿಗಳು ಬಾಗಿಲು ಬಿಡಿದ್ರು, ಎಷ್ಟೇ ಪ್ರಯತ್ನವನ್ನ ಮಾಡಿದ್ರು. ಸಹೋದರಿ ಬಂದ್ರು ಕೂಡ ಸಹೋದರಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅವರು ಕೂಡ ಸ್ವಲ್ಪ ಆತಂಕದಲ್ಲಿ ಕೂಡ ಇದ್ರು. ಯಾಕಂದ್ರೆ ಬೆಳಗ್ಗೆಯಿಂದ ಸುಮಾರು 6 ಗಂಟೆಯಿಂದ ಇಲ್ಲಿಯ ತನಕ ಬಾಗಿಲು ಬಿಡಿದ್ರು ಕೂಡ, ಜೊತೆಗೆ ಅಧಿಕಾರಿಗಳು ಒಂದಷ್ಟು ಮೇಲ್ಗಡೆ ಅಂದ್ರೆ ಮೊದಲನೇ ಮಹಡಿ ಮೇಲೆ ಹೋದ್ರೆ ಅಲ್ಲೇನಾದ್ರೂ ಕಿಟಕಿ ಹತ್ರ ಏನಾದ್ರೂ ಸುಳಿವು ಸಿಕ್ಬೋದೇನೋ ಹೇಳ್ಬೋದೇನೋ, ಮನೇಲಿ ಇದ್ದಾರಾ ಇಲ್ವಾ ಅನ್ನೋ ಮಾಹಿತಿಯಲ್ಲಿ ಮೇಲೆ ಹತ್ತಿದ್ರು ಕೂಡ, ಮನೇಲಿ ಇದ್ರೂ ಕೂಡ ಅವರು ಬಾಗಿಲನ್ನ ತೆರಲೇ ಇಲ್ಲ. ಜೊತೆಗೆ ಸಹೋದರಿ ಬಂದ್ರು ಕೂಡ ಬಾಗಿಲು ತೆಗಿರ್ಲಿಲ್ಲ. ಈಗ ಅಂದ್ರೆ 2.5-3 ಗಂಟೆಗಳ ಬಳಿಕ ಈಗ ಅಧಿಕಾರಿಗಳು ಈಗ ಒಳಗಡೆ ಹೋಗಿರ್ತಕ್ಕಂಥದ್ದು. ಅಂದ್ರೆ ಇಷ್ಟೊತ್ತು ಕೂಡ ಹರಸಾಹಸವನ್ನ ಪಟ್ಟು ತದನಂತರದಲ್ಲಿ ಈಗ ಅಧಿಕಾರಿಗಳು ಒಳಗಡೆ ಹೋಗಿರ್ತಕ್ಕಂಥದ್ದು. ಆದ್ರೆ ಯಾಕೆ ಸತ್ಯನಾರಾಯಣ ಅವರು ಇಷ್ಟೊತ್ತು ಬಾಗಿಲು ತೆಗಿಲಿಲ್ಲ? ಆಗಿದ್ರೆ ಅಕ್ರಮ ಆಸ್ತಿ ಅದು ಸಾಬೀತಾ? ಇನ್ನೆಷ್ಟು ಅಕ್ರಮ ಆಸ್ತಿ ಗಳಿಕೆ ಮಾಡಿರ್ಬೋದು, ಏನೆಲ್ಲ ಯೋಚನೆ ಇರ್ಬೋದು ಅವರಿಗೆ, ಯಾಕೆ ಬಾಗಿಲು ತೆಗಿಲಿಲ್ಲ ಅನ್ನೋದು ಈಗ ಸದ್ಯ ಇರ್ತಕ್ಕಂಥದ್ದು. ಆದ್ರೆ ಚೇತನ್ ಅವ್ರ ಹಿನ್ನೆಲೆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಎಷ್ಟು ವರ್ಷದಿಂದ AWE ಆಗಿ ವರ್ಕ್ ಮಾಡ್ತಾ ಇದ್ದಾರೆ? ಎಷ್ಟು ದಿನ ಆಯ್ತು ಅಲ್ಲಿ ಬಂದು ನೆಲೆಸಿ? ಅವ್ರ ಪೂರ್ವಾಪರದ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಚೇತನ್? ಶ್ರುತಿ, ಈಗಾಗಲೇ ಅಧಿಕಾರಿಗಳು ಅದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಅಂದ್ರೆ ಇವ್ರು ಯಾವಾಗ 2.5 ಗಂಟೆ 3 ಗಂಟೆ ಬಾಗಿಲನ್ನ ತೆಗಿಲಿಲ್ಲ, ಒಳಗಡೆನೆ ಇದ್ದು ಹೈಡ್ರಾಮಾವನ್ನ ಸೃಷ್ಟಿ ಮಾಡಿದ್ರಲ್ಲ, ಆ ಕಾರಣಕ್ಕಾಗಿ ಯಾವೆಲ್ಲ ಕಾರಣಕ್ಕಾಗಿ ಇವರು ಈಗ ಮಾಡಿದ್ರು ಅನ್ನೋ ಕಾರಣಕ್ಕೆ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕ್ತಿರ್ತಕ್ಕಂಥದ್ದು. ಸದ್ಯ ಏನು ಸತ್ಯನಾರಾಯಣ ಹಾಸನ ಮಹಾನಗರ ಪಾಲಿಕೆಯಲ್ಲಿ AWE ಆಗಿ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂಥದ್ದು. ಆದ್ರೆ ಒಂದಷ್ಟು ಮಾಹಿತಿಗಳ ಪ್ರಕಾರ ಬೇರೆ ಕಡೆ ಅಂದ್ರೆ ಬೇರೆ ಬೆಂಗಳೂರು ಮತ್ತು ಇತರ ಮೂಲಗಳಲ್ಲಿ ಒಂದಷ್ಟು ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ, ಒಂದಷ್ಟು ಆಸ್ತಿ ಇದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಆದ್ರೆ ಖಚಿತವಾದ ಮಾಹಿತಿ ಸದ್ಯ ಸಿಕ್ಕಿಲ್ಲ. ಆದ್ರೆ ಈಗ ಲೋಕಾಯುಕ್ತರು ಏನು ದಾಳಿ ಇದೆ, ಲೋಕ ಅಧಿಕಾರಿಗಳು ಈಗ ಅದರ ಜಾಡು ಹಿಡಿದಿರ್ತಕ್ಕಂಥದ್ದು. ಯಾಕಂದ್ರೆ ಇವರು ಇಷ್ಟೊತ್ತು 2-3 ಗಂಟೆ ಟೈಮ್ ಬಾಗಿಲಿನ ತೆಗೆದೆ ಯಾವಾಗ ಆಟ ಆಡ್ಸಿದ್ರು, ಆಗ ಹೈಡ್ರಾಮವನ್ನ ಮಾಡಿದ್ರು, ಯಾವಾಗ ಮುಂಡಾಟವನ್ನ ಪ್ರದರ್ಶನ ಮಾಡಿದ್ರು, ಆಗ ಅಧಿಕಾರಿಗಳು ಅದರ ಜಾಡು ಹಿಡಿದಿರ್ತಕ್ಕಂಥದ್ದು. ಶ್ರುತಿ, ಈಗಾಗಲೇ ಪೊಲೀಸರು ಒಳಗಡೆ ಪೊಲೀಸರ ಸಮ್ಮುಖದಲ್ಲಿ ಅಂದ್ರೆ ಸ್ಥಳೀಯ ಪೊಲೀಸರು ಬಂದ್ರು ಕೂಡ ಅವರು ಕೂಡ ಬರ್ಬೇಕಾಯ್ತು. ಯಾಕಂದ್ರೆ ಏನು ಸತ್ಯನಾರಾಯಣ್ ಬಾಗಿಲು ತೆಗಿಲಿಲ್ಲ, ಜೊತೆಗೆ ಒಂದಷ್ಟು ಪೊಲೀಸರು ಹರಸಾಹಸ ಪಟ್ರು. ಕೊನೆಗೆ ಏನು ಸ್ಥಳೀಯ ಪೊಲೀಸರನ್ನ ಕರೆಸಿ ಅವರ ಅವರ ಇದರಲ್ಲಿ ಈಗಾಗಲೇ ಬಾಗಿಲು ತೆಗೆದಿರ್ತಕ್ಕಂಥದ್ದು. ಅಧಿಕಾರಿಗಳು ಒಳಗಡೆ ಹೋಗಿರ್ತಕ್ಕಂಥದ್ದು. ಅಲ್ಲಿ ಈಗಾಗಲೇ ಕಡತಗಳನ್ನ ಪರಿಶೀಲನೆ ಮಾಡಿ ಏನೆಲ್ಲ ಇದೆ ಅನ್ನೋದನ್ನ ಈಗಾಗಲೇ ಏನು ಅಧಿಕಾರಿಗಳು ಬಂದಷ್ಟೇ ಗೊತ್ತಾಗ್ಬೇಕಿದೆ.